ಆ, ನನ್ನ ಒಂದು ವಿಡಿಯೋಗಳನ್ನು ಎಲ್ಲರೂ ನೋಡೋದ್ರಿಂದ ಆ, ಸ್ವಲ್ಪ ಆ, ವಿಸ್ತಾರವಾಗಿ ಆ, ಮಾತಾಡ್ತೀನಿ. ಮೊದಲು ಏನಂದರೆ 2005, 10 ಆ ಟೈಮಲ್ಲೆಲ್ಲ ಹುಡುಗಿಯರು ಸ್ಮೋಕ್ ಮಾಡೋನು, ಡ್ರಿಂಕ್ಸ್ ಮಾಡೋನು, ಮತ್ತು ಹುಡುಗಿಯರ ಅಭ್ಯಾಸ ಇರೋನು, ಯಾವುದೇ ಕೆಟ್ಟ ಅಭ್ಯಾಸಗಳು ಇಲ್ಲದೆ ಇರೋ ಹುಡುಗನ್ನ ಹುಡುಕ್ತಾಯಿದ್ರು ಮದುವೆಗೆ. ಇವಾಗ 2020ರಿಂದ ಈಚೆ ಯಾವ ಥರ ಅಂದರೆ ಅದೇ ಹುಡುಗರು ಇವಾಗ ಚೇಂಜ್ ಆಗಿದೆ. ಈಗ ಹುಡುಗರು ಸ್ಮೋಕ್ ಮಾಡದೇ ಇರೋ ಹುಡುಗಿ, ಮತ್ತು ಸ್ವಲ್ಪ ಫ್ಯಾಮಿಲಿ ಅಡ್ಜಸ್ಟ್ ಆಗಲಿಲ್ಲ ಅಂದರೂ ನಾವು ಗಂಡ ಹೆಂಡತಿ ಆದರೂ ಅಡ್ಜಸ್ಟ್ ಮಾಡಿಕೊಂಡು ಒಟ್ಟಿಗೆ ಜೀವನ ಸಾಗಿಸೋ ಥರ ಹುಡುಗಿ ಸಿಗಲಿ ಅಂತ ಹುಡುಗರು ಹುಡುಕ್ತಾ ಇದ್ದಾರೆ. ಇವಾಗ ಏನಂತೀರ, ಎಲ್ಲರೂ ಇಬ್ಬರು ದುಡಿಯೋದ್ರಿಂದ ಯಾರು ಜಾಸ್ತಿ ಡಿಪೆಂಡೆನ್ಸಿ ಅನ್ನೋದಿಲ್ಲ. ಈಗ ಮದುವೆ ಆಗಿ ಏನಾದ್ರು ಸಣ್ಣ ಪುಟ್ಟ ಗಲಾಟೆ ಆದ್ರೂ ನಾವು ಯಾಕೆ ಇವನ ಮಾತು ಕೇಳ್ಕೊಂಡಿರಬೇಕು ಅಂತ ವಾಕ್ ಓವರ್ ಅದೇ ಜಾಸ್ತಿ ಇವಾಗ. ಅಂದರೆ ದೊಡ್ಡ ಸಿಟಿಗಳಲ್ಲಿ ಆ ಥರ ಬದಲಾವಣೆಗಳು ಆಗ್ತಾ ಇದೆ. ಯಾವುದು ಸರಿ, ಯಾವುದು ಇದನ್ನ ಅಂತ ತೀವ್ರವಾಗಿ ಆಲೋಚನೆ ಮಾಡ್ತಾ ಇಲ್ಲ ಯಾರು.